ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಳೆ ಡಿಸಿಎಂ ಡಿಕೆಶಿ ದೆಹಲಿಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ಅಸ್ಸಾಂ ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ದೆಹಲಿಯಲ್ಲಿ ವೀಕ್ಷಕರ ಸಭೆಯನ್ನು ಕರೆಯಲಾಗಿದೆ. ಡಿಕೆಶಿಯನ್ನ ವೀಕ್ಷಕರನ್ನಾಗಿ ನೇಮಿಸಿರೋದ್ರಿಂದ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಇದೇ ವೇಳೆ ರಾಹುಲ್ ಗಾಂಧಿಯವರ ಭೇಟಿಗೂ ಕೂಡ ಪ್ರಯತ್ನ ನಡೆಸಲಿದ್ದಾರೆ. ಅವಕಾಶ ಸಿಕ್ಕರೆ ತಮ್ಮ ಸಿಎಂ ಕನಸನ್ನ ಅವರ ಬಳಿ ಹಂಚಿಕೊಳ್ಳಲಿದ್ದಾರೆ. ಹೀಗಾಗಿ ನಾಳಿನ ಡಿಕೆಶಿ ದೆಹಲಿಯ ಭೇಟಿ ಸಹಜವಾಗಿ ಕುತೂಹಲ ಇದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಶುಕ್ರವಾರವೇ ಡಿಸಿಎಂ ಡಿಕೆಶಿ ದೆಹಲಿಗೆ ಪ್ರಯಾಣ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ. ಹೌದು, ಮೈಸೂರಿನಲ್ಲಿ ಸಿಎಂ ಡಿಕೆಶಿ ರಾಹುಲ್ ಗಾಂಧಿ ಭೇಟಿಯ ನಂತರ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಶುರುವಾಗಿದೆ. ಇಬ್ಬರು ನಾಯಕರನ್ನ ದೆಹಲಿಗೆ ಕರೆದು ಮಾತುಕತೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಡಿಸಿಎಂ ಡಿಕೆಶಿ ಶುಕ್ರವಾರ ದೆಹಲಿಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ದೆಹಲಿಯ ಎಐಸಿಸಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ವೀಕ್ಷಕರ ಸಭೆಯನ್ನ ಕರೆಯಲಾಗಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಡಿಕೆಶಿ ಕೂಡ ಭಾಗಿಯಾಗ್ತಿದ್ದಾರೆ. ಅವರನ್ನು ಅಸ್ಸಾಂ ವೀಕ್ಷಕರನ್ನಾಗಿ ಮಾಡಿರೋದ್ರಿಂದ ಸಭೆಯಲ್ಲಿ ಭಾಗವಹಿಸುವುದು ಸಹಜ. ಇದೇ ವೇಳೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಪ್ರಯತ್ನ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಭೇಟಿಗೆ ಅವಕಾಶ ಸಿಕ್ಕರೆ ತಮ್ಮ ಸಿಎಂ ಕನಸನ್ನ ಅವರ ಮುಂದೆ ಇಡಲಿದ್ದಾರೆ. ಪಕ್ಷಕ್ಕಾಗಿ ದುಡಿದ ಬಗ್ಗೆ, ಹಿಂದೆ ಹೈಕಮಾಂಡ್ ಹೇಳಿದನ್ನ ಚಾಚು ತಪ್ಪದೆ ಪಾಲಿಸಿದ ಬಗ್ಗೆ ಮನವರಿಕೆ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಈ ವೇಳೆ ಏನಾದರೂ ಮನಸ್ಸು ಮಾಡಿ ಅವಕಾಶ ಕೊಡುವ ಭರವಸೆ ನೀಡಿದ್ರೆ ಡಿಕೆಶಿ ಆಸೆ ಫಲಿಸಿದಂತೆ. ಆ ಕಾರಣಕ್ಕಾಗಿಯೇ ಶುಕ್ರವಾರದ ದೆಹಲಿ ಭೇಟಿ ಕುತೂಹಲ ಮೂಡಿಸುತ್ತಿದೆ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಟ್ವೀಟ್ ಮಾಡಿದ್ದೀನಿ. ನೀವೆಲ್ಲ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ರು. ನಾನು ಬಂದಾಗೆಲ್ಲ ಪ್ರತಿ ಸತಿಗೂ ಭೇಟಿ ಮಾಡ್ಬೇಕಾದ್ರು ನನ್ನ ಡ್ಯೂಟಿ, ರಿಸೀವ್ ಮಾಡ್ಬೇಕಾದ ಡ್ಯೂಟಿ, ಇದೆಲ್ಲ ಪ್ರೋಟೋಕಾಲ್ ಇದೆ. ಅದು ನಮ್ಮ ಡ್ಯೂಟಿ ನಾವು ಮಾಡ್ಲೇಬೇಕು. ಏನಂತೇನು ವಿಶೇಷ ಏನಿದೆ. ರಾಹುಲ್ ಗಾಂಧಿ ಅವರ ಜೊತೆ ಮೊನ್ನೆ ಚರ್ಚೆ ಮಾಡಿದ್ವಿ ಪ್ರತ್ಯೇಕವಾಗಿ, ಅದ್ರ ಬಗ್ಗೆ ಎಲ್ಲ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ನಾ ಮಾತಾಡಿಲ್ಲ ಅಂತ ನಾನು ಹೇಳುದಿಲ್ಲ. ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ಸಿಎಂ ಕೆಳಗಿಳಿಸುವ ಧೈರ್ಯ ಹೈಕಮಾಂಡ್ ಮಾಡುತ್ತಾ? ಅಹಿಂದ ವರ್ಗ ಎದುರು ಹಾಕಿಕೊಳ್ಳುತ್ತಾ ಕೈ ಕಮಾಂಡ್? ಇನ್ನು ಅಸ್ಸಾಂ, ತಮಿಳುನಾಡು, ಕೇರಳ, ಪುದುಚೇರಿ, ಪಶ್ಚಿಮ ಬಂಗಾಳ ವಿಧಾನಸಭೆಗಳಿಗೆ ಚುನಾವಣೆ ಎದುರಾಗ್ತಿದೆ. ರಾಜ್ಯದಲ್ಲೂ ಗ್ರೇಟರ್ ಬೆಂಗಳೂರು ಹಾಗೂ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯಲಿವೆ. ಈ ಹೊತ್ತಿನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನರೇಗಾ ಯೋಜನೆ ರದ್ದು ಮಾಡಿರುವ ಬಗ್ಗೆ ಹೋರಾಟ ಇದೆ. ನಿರಂತರವಾಗಿ ಅಭಿಯಾನದ ಮಾದರಿಯಲ್ಲಿ ಈ ಹೋರಾಟ ನಡೆಯಲಿದೆ. ಇಂತಹ ಸಂದರ್ಭದಲ್ಲಿ ವರಿಷ್ಠರು ರಾಜ್ಯ ರಾಜಕಾರಣದಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನ ಕೊಡ್ತಾರ ಅನ್ನೋ ಪ್ರಶ್ನೆ ಇದೆ. ಸಿಎಂ ಕೆಳಗಿಳಿಸಿ ಅಹಿಂದ ಸಮುದಾಯಗಳ ಅವಕೃಪೆಗೆ ಒಳಗಾಗುವ ಔದಾರ್ಯವನ್ನ ತೋರೋದು ಕಡಿಮೆ. ಏನಿದ್ದರೂ ಪಂಚರಾಜ್ಯಗಳ ಚುನಾವಣೆಯವರೆಗೂ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದು ಕಷ್ಟ. ಈಗ ಏನಿದ್ದರೂ ಇಬ್ಬರನ್ನ ಕರೆದು ಸಮಾಧಾನ ಮಾಡಬೇಕಷ್ಟೇ. ಗೊತ್ತಿದ್ದು ಬದಲಾವಣೆಗೆ ಕೈ ಹಾಕಿ ಕೈ ಸುಟ್ಟುಕೊಳ್ಳುವ ಪ್ರಯತ್ನವಂತೂ ಹೈಕಮಾಂಡ್ ಮಾಡೋದಿಲ್ಲ ಅಂತ ಹೇಳಲಾಗ್ತಿದೆ. ಇದರ ನಡುವೆ ದಲಿತ ಸಿಎಂ ಕೂಗು ಮತ್ತೆ ಕೇಳಿ ಬಂದಿದೆ. ಅದನ್ನ ಹೈಕಮಾಂಡ್ ನಾಯಕರೇ ತೀರ್ಮಾನಿಸಬೇಕು ಅಂತ ಮುನಿಯಪ್ಪ ಹೇಳಿದ್ದಾರೆ. ಒಟ್ನಲ್ಲಿ ರಾಹುಲ್ ಗಾಂಧಿ ಭೇಟಿ ನಂತರ ಸಿಎಂ ಹಾಗೂ ಡಿಕೆಶಿಗೆ ಒಂದು ಭರವಸೆ ಸಿಕ್ಕಂತಾಗಿದೆ. ಸಿಎಂ ಸಂಪುಟ ಪುನಾರಚನೆಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ರೆ ಡಿಸಿಎಂ ಸಿಎಂ ಕುರ್ಚಿ ಆಸೆಯನ್ನ ಈಡೇರಿಸ್ತಾರ ಅನ್ನೋ ಭರವಸೆಯಲ್ಲಿದ್ದಾರೆ. ಇದನ್ನಿಟ್ಕೊಂಡೇ ದೆಹಲಿ ಕಡೆ ಮುಖ ಮಾಡ್ತಿದ್ದಾರೆ. ಆದರೆ ಪಂಚರಾಜ್ಯಗಳ ಚುನಾವಣೆ, ನರೇಗಾ ಹೋರಾಟದ ಹೊತ್ತಲ್ಲಿ ವರಿಷ್ಠರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಮಾತ್ರ ಗುಟ್ಟಾಗಿಯೇ ಉಳಿದಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.